ಸಂಗಮ್ ವನ್ಯಜೀವಿ ವಲಯಕ್ಕೆ ಸ್ವಾಗತ. ನಾನು ಸ್ಪ್ಲೆಂಡರೆಲ್ಲ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಯಪ್ಪ 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 ಆಯಿತು. ಯಾಕಪ್ಪ ನಾಯಿ ಅಣ್ಣ ನೋಡ್ಗುರು, ಇದೇ ಮಡಿವಾಳ. ಸಂಗಮ್ಗೆ ಹೋಗೋ ರೋಡಲ್ಲಿ. ನಮಸ್ತೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮಡಿವಾಳದ ಶಿವನಾಂಕರೇಶ್ವರ ದೇವಸ್ಥಾನಕ್ಕೆ ಹೋಗ್ತಿರೋದು. ಇದು ಕನಕಪುರ ಹತ್ರ ಇರೋದು. ಕನಕಪುರದಿಂದ ಸಂಗಮ್ ಅಂತ ಬರುತ್ತೆ. ಸಂಗಮ್ ಒಳಗಡೆಲಿರೋದು ಇದು. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಹಾಗೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮೊದಲನೇ ಬಾರಿಗೆ, ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ನ ಆಲ್ಗೆ ಸೆಟ್ ಮಾಡಿಕೊಳ್ಳಿ. ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಂದು ಆಲ್ಮೋಸ್ಟ್ ಇವಾಗ 600 ಹತ್ತತ್ರ ಬರ್ತಿದೆ ಸಬ್ಸ್ಕ್ರೈಬರ್ಸು. ಎಲ್ಲರೂ ಸಪೋರ್ಟ್ ಮಾಡಿ ಬೇಗ 1000 ಸಬ್ಸ್ಕ್ರೈಬರ್ ಆಗೋ ಥರ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ವಿಡಿಯೋ ಮಾಡೋಕ್ಕೆ ಬಂದು ತುಂಬ ದಿವಸಗಳಾಗೋಯ್ತು. ಸುಮಾರು 4-5 ತಿಂಗಳು ಹತ್ತತ್ರ ಆಯ್ತಾ ಬಂತೇನೋ ಅಲ್ಲೇ ವಿಡಿಯೋ ಮಾಡೋಕ್ಕೆ ಬಂದು. ಇವತ್ತಿಗೆ ಬಂದಿದ್ದೀನಿ ನೋಡ್ರಿ. ಅದಕ್ಕೆ ಏನು ಮಾತಾಡ್ಬೇಕಂತನೂ ಬಾಯಿಗೆ ಬರ್ತಾಯಿಲ್ಲ ಸರಿಯಾಗಿ. ಸೊ ನಮ್ದು ಏನಂದರೆ, ನಮ್ಮದು ಐಸ್ ಕ್ರೀಮ್ ಕಂಪ್ನಿಲಿ ಕೆಲಸ ಮಾಡೋದಲ್ವ, ಫೀಲ್ಡ್ ವರ್ಕ್ ಮಾಡೋದು. ಸೀಸನ್ ಇತ್ತಲ್ಲ ಒಂದು 4-5 ತಿಂಗಳು, ಅದರಿಂದ ಫುಲ್ಲು ಬ್ಯುಸಿ ಆಗೋಗ್ಬಿಟ್ಟಿದ್ವಿ. ಎಲ್ಲೂ ಬರೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಬರ್ತೀವಿ, ಇವಾಗ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ. ಸುಮಾರು 4 ತಿಂಗಳು ಆದಮೇಲೆ ಬನ್ನಿ ಹೋಗಿ. ಮತ್ತು ನೋಡ್ಗುರು, ಅಲ್ಲೇ ಹೈಕೋರ್ಟ್ ಥರ ಹೆಂಗೆ ಕಟ್ಟಿಸ್ತಾ ಇದ್ದಾರೆ ನೋಡ್ರಿ ಕನಕಪುರದ ಒಳಗಡೆ. ಸಕ್ಕತ್ತಾಗಿದೆ ಅದು. ಬೆಟ್ಟ ಗುಡ್ಡದ ಮಧ್ಯೆ ಸೈಕಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿಂದ. ಸೊ ಹಾಗೆ ನಿಲ್ಲಿಸ್ಬೇಕಂತ ನಿಲ್ಲಿಸಿದೆ, ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತು. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಇದು ನಿಂಗೆ ಬರ್ತಾ ಇದ್ದಿದ್ದು ನಾಯಿ ಗಾಬರಿನೇ ಬಿಡಿಸ್ಬಿಡ್ತೆ 2 ನಿಮಿಷಕ್ಕೆ. ನೋಡಿ ಇಲ್ಲೇ ನಾವು ಲೆಫ್ಟ್ ತಗೋಬೇಕಾಗಿರೋದು. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಬ್ಯಾನರ್ ಹತ್ರನೇ ಶಾದ್ನೂರು ಅಂತ ಸ್ಟ್ರೈಟ್ ಇದೆ. ಈ ಕಡೆಗೆ ಹೋದರೆ ಸಂಗಮ್ ಅಂತಿರೋದು, ಅಲ್ಲಿ ಬೋರ್ಡಲ್ಲಿ ಕಾಣಿಸ್ತಿಲ್ಲ ಅಲ್ಲಿ. ಸೊ ಈ ಸೈಡ್ ಹೋಗ್ಬೇಕು ನಾವು, ಲೆಫ್ಟ್ ತಗೋಬೇಕು ಇಲ್ಲಿಗೆ. ಇಲ್ಲಿಂದ ಒಂದೇ ರೋಡ್ ಸೀದಾ ಸಂಗಮ್ಗೆ ಹೋಗ್ಬೋದು. ನೋಡಿ ಸಂಗಮ್ಗೆ ಹೋಗೋ ರೋಡಲ್ಲಿ ಈ ಥರ ಗ್ರೀನ್ರಿ ಮಧ್ಯೆ ಸೆಂಟ್ರಲ್ ಹೋಗೋಕ್ಕೆ ಎಷ್ಟು ಸಕ್ಕತ್ತಾಗಿರುತ್ತೆ ನೋಡ್ರಿ. ಆ ಕಡೆ ಈ ಕಡೆ ಗ್ರೀನಾಗಿ ಸೈಕಾಗಿ ಕಾಣಿಸ್ತೈತೆ. ಅಂದರೆ ರೋಡಲ್ಲಿ ಈ ಥರ ಹೋಗೋಕ್ಕೆ ಫುಲ್ಲು ಪೀಸಾಗಿದೆ ನೋಡಿ ಇಲ್ಲಿ ಹೋಗೋಕ್ಕೆ. ಮಳೆ ಬಂದಾಗಂತರೂ ಬಂದರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿದ್ರು. ಇಲ್ಲಿಂದ ಹೋದರೆ ಮಾತ್ರ ಈ ರೂಟಲ್ಲಿ ಸಕ್ಕತ್ತಾಗಿದೆ ಈ ರೂಟ್ ಮಾತ್ರ. ನೀವು ಎಲ್ಲಿ ಸೀದಾ ಸಂಗಮ್ಗೆ ಹೋಗೋವರೆಗೂ ಇದೇ ಥರ ಸಿಗುತ್ತೆ ನೋಡ್ರಿ. ಸಣ್ಣ ಪುಟ್ಟ ಊರುಗಳು ಸಿಗ್ತಿರುತ್ತೆ ಸೆಂಟ್ರಲ್ಲಿ, ಆದರೆ ಈ ಥರ ಹೋಗ್ತಾ ಹೋಗ್ತಾ ಭಾರಿಯಾಗಿರುತ್ತೆ ಎಲ್ಲ ಗ್ರೀನ್ರಿ ಮಧ್ಯೆ ಹೋಗೋಕ್ಕೆ. ಇವಾಗ ಇಲ್ಲೇ ದೊಡ್ಡಹಳ್ಳಿಲಿ ಬಂದಿದ್ದೀನಿ. ಇಲ್ಲೇ ಹೋಗ್ಬೇಕು ಇಲ್ಲಿಂದ ಮುಂದಕ್ಕೆ. ಇದೊಂದು ಸಣ್ಣ ಟೌನ್ ಥರ ಸೈಕಾಗಿದೆ ಗೊತ್ತಾಗೋರು. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದೆ ಇದು ಹಳ್ಳಿ ನೋಡೋಕ್ಕೆ. ಸೀದಾ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರೋದು ಇದು. ಒಂಥರ ನೋಡೋಕೆ ಒಂದು ಸಲ ಡಿಫ್ರೆಂಟಾಗಿದೆ. ಯಾವುದೋ ಬೇರೆ ಊರಿಗೆ ಬಂದಿದ್ದೀನಿ, ಆದರೂ ಇದೇನೋ ಬೇರೆ ಥರ ಅನ್ನಿಸ್ತೈತಿ ಇಲ್ಲಿ ಬಂದ್ರೇ. ಮತ್ತು ಇದೇ ನೋಡ್ಗುರು ಸಂಗಮ್ ಚೆಕ್ ಪೋಸ್ಟು. ಇಲ್ಲಿಗೆ ಬಂದಿದ್ದೀವಿ. ಇನ್ನೇನು ಸಂಗಮ್ ಚೆಕ್ ಪೋಸ್ಟಲ್ಲಿ ಇಲ್ಲಿ ಅವ್ರು ಎಂಟ್ರಿ ಮಾಡ್ಕೊಂಡು ಎಲ್ಲ ಚೆಕ್ ಮಾಡಿಬಿಡ್ತಾರೆ. ಸೊ ಬನ್ನಿ ಒಳಗೋಗೋಣ. ಇಲ್ಲಿಂದ ಎಂಟ್ರೆನ್ಸು. ಸಂಗಮ್ ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಬರ್ತಿದೆ. ಸೊ ಬನ್ನಿ ಒಳಗೋಗೋಣ. ಅಲ್ಲಿ ಏನಕ್ಕೆ ಗಾಡಿ ನಿಲ್ಲಿಸಿ ಇದು ಮಾಡಿಸ್ತಾರಂದರೆ
ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಜಾಗಕ್ಕೆ ಅನ್ನೋದಕ್ಕೋಸ್ಕರ ಎಲ್ಲ ಅಲ್ಲಿ ಎಂಟ್ರಿ ಮಾಡಿಬಿಡ್ತಾರೆ. ಮತ್ತು ಏನಾದರೂ ಎಣ್ಣೆ ಗಿಣ್ಣೆ ಆ ಥರ ಅಡುಗೆ ಗಿಡಿಗೆ ಮಾಡಿ ತಿನ್ನೋಕೆ ಏನಾದರೂ ಎತ್ಕೊ ಹೋಗ್ತಾರ ಅಂದ್ಬಿಟ್ಟು ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸಿ ಎಲ್ಲ ಚೆಕ್ ಮಾಡಿ ಒಳಗೆ ಬಿಡೋದು ಇದ್ರ ಒಳಗಡೆನೆ. ಮತ್ತು ಇಲ್ಲಿ ಇದು ಕಾಡು ಪ್ರಾಣಿಗಳು ಎಲ್ಲ ಜಾಸ್ತಿ ಇದಾವಂತ ಇಲ್ಲೆಲ್ಲ. ಆನೆಗಳು, ಜಿಂಕೆ ಮತ್ತು ಕಾಡೆಮ್ಮೆ ಆ ಥರದ್ದೆಲ್ಲ ಹೆವಿ ಇದೆ ಇಲ್ಲೆಲ್ಲ. ಸೊ ಸ್ವಲ್ಪ ನೋಡ್ಕೊಂಡಿದ್ರೆ ಅಲ್ಲೆಲ್ಲ ಓಡಾಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಅಲ್ಲಿ ಇಲ್ಲಿ ಸೆಂಟ್ರಲ್ಲಿ ನಿಲ್ಸಕ್ಕೆ ಹೋಗಬಾರ್ದು. ಇಲ್ಲಿಂದ ಘಾಟ್ ಸೆಕ್ಷನ್ ಥರ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಫುಲ್ಲು. ಇಲ್ಲಿಂದ ಇಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹೆಂಗಿದೆ, ಸೈಕಾಗಿದೆ ರೋಡ್ ಮಾತ್ರ, ಭಾರಿಯಾಗಿದೆ ನೋಡ್ರಿ. ಗ್ರೀನ್ರಿ ಇರೋದಕ್ಕೂ ಈ ಸೆಂಟ್ರಲ್ಲಿ ಹೋಗ್ತಾ ಇರೋದಕ್ಕೂ ಏನೋ ಒಂಥರ ಮಜಾ. ಮತ್ತು ಇನ್ನೇನು ಇಲ್ಲೇನು ಸ್ವಲ್ಪ ಮುಂದೆ ಹೋದರೆ ನೋಡ್ತಿದ್ದೀರಾ, ಇದೊಂದು ಸ್ವಲ್ಪ ಶೂಟಿಂಗ್ ಸ್ಪಾಟ್ಸ್ ಥರ ಇದೆ. ಇದು ಸಕ್ಕತ್ತಾಗಿದೆ ಇಲ್ಲಿ ನೋಡೋಕ್ಕೆ. ಹೆವಿ ಜನ ಬರ್ತಾರೆ ನೋಡಿ. ಅಲ್ಲಿ ಯಾರೋ ಬೈಕರ್ಸ್ಗಳೆಲ್ಲ ಹೋಗಿದ್ದಾರೆ ಅಲ್ಲಿ. ಬನ್ನಿ ನಾವು ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಲ್ಲಿಗೆ. ಸೈಕಾಗೈತೆ ನೋಡ್ಗುರು ಇಲ್ಲಿಂದ. ಏಯ್ ಹಾಂ, ಸೈಕಾಗೈತೆ ನೋಡ್ಗುರು. ನೋಡಿ, ಇದು ನನ್ನ ಹೊಸ ಗಾಡಿ, ಇದು ಸ್ಪ್ಲೆಂಡರು. ರೀಸೆಂಟಾಗೆ ತಗೊಂಡಿದ್ದು, ಒಂದು 4 ತಿಂಗಳಾಯಿತು. ಯಾಕಪ್ಪ ನಾಯಿ ಅಣ್ಣ, ಯಾಕೆ ಗುರು? ನೋಡಿ ಪಾಪ ನಾಯಿ ಹೆಂಗಿದೆ. ನಮ್ಮ ಹತ್ರ ನಾನು ಏನೂ ತಂದಿಲ್ಲ ನೋಡಿ. ನೋಡಿ ನಾಯಿಗೆ ಸುಮ್ಮನೆ ಹಿಂಗೆ ಸವರಿದ್ರೆ ನೋಡಿ ಅದೆಷ್ಟು ಫ್ರೆಂಡ್ಲಿ ನಾಯಿ ಅಂದರೆ. ಪಾಪ ಯಾರೋ ಹೊಡೆದಿರ್ಬೇಕೇನೋ ನೋಡಿ, ಏಟು ಎಲ್ಲಾಗಿದೆ. ಸರಿ ಬರೋಣ. ಪಾಪ ಊಟ ಹಾಕಿಲ್ಲ ಯಾರು, ಹೊಟ್ಟೆ ಸಿಗಿ ನೋಡಿ ಹೆಂಗೆ ಕೂಕೋತಿದೆ. ಇಂಥ ಟೈಮಲ್ಲೇ ನಾವು ಏನೂ ತಂದಿಲ್ಲ. ಬನ್ನಿ ಮುಂದಕ್ಕೆ ಹೋಗೋಣ. ಮತ್ತು ಈ ಜಾಗಗಳನ್ನ ನೋಡಿದ್ರೆ, ಇಂಥ ಪ್ಲೇಸ್ನ ಒಂದೇ ಒಂದು ಡೈಲಾಗ್ ಜ್ಞಾಪಕ ಬರುತ್ತೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಇಂಥ ಪ್ಲೇಸುಗಳನ್ನು ನೋಡದೆ ಮನೆಯಲ್ಲಿ ಕೂತುಕೊಳ್ಳುವುದು ಅಂತ ಜ್ಞಾಪಕ ಬರುತ್ತೆ ನೋಡ್ರಿ. ಎಷ್ಟೇ ಸೈಕಾಗಿದೆ ನೋಡ್ರಿ ಜಾಗ ಮಾತ್ರ. ಇವಾಗ ಡೌನ್ ಇದೆ, ಸೈಕಾಗಿ ಇಳಿಸ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ. ಆಮೇಲೆ ಅಪ್ಪತ್ಸುವಾಗಿರೋದು. ನೋಡಿ ಇಲ್ಲಿಗೆ ನಾವು ಲೆಫ್ಟ್ ತಗೋಬೇಕು. ಹಿಂಗೆ ಸ್ಟ್ರೈಟ್ಗೆ ಹೋದರೆ ಸಂಗಮಕ್ಕೆ ಹೋಗ್ತೀವಿ ನೋಡಿ. ನಾವು ಈ ಕಡೆ ಸೈಡ್ ಹೋಗ್ಬೇಕಾಗಿರೋದು. ಅಲ್ಲೇ ಬರ್ದಿದ್ದಾರೆ ನೋಡಿ, ಮಡಿವಾಳ ಶಿವನಾಂಕರೇಶ್ವರ ದೇವಸ್ಥಾನ ಅಂತ. ನಾವು ಇಲ್ಲೇ ಲೆಫ್ಟ್ ತಗೊಂಡು ಹೋಗ್ಬೇಕಾಗಿರೋದು. ಸೊ ಬನ್ನಿ ಒಳಗೆ ಹೋಗೋಣ. ಎಲ್ಗುರು ನೀರೇ ಇಲ್ಲ ಇದರಲ್ಲಿ. ಒಂಚೂರು ನೀರೇ ಇಲ್ಲ, ಫುಲ್ಲು ಖಾಲಿ. ನೀರಿದೆ, ಸ್ವಲ್ಪ ಮಟ್ಟಿಗೆ ಇದೆ, ಚೆನ್ನಾಗಿದೆ. ನೋಡಿ, ಇದು ಅರ್ಕಾವತಿ ನದಿ. ಇದು
ಇದು ನಂದಿ ಬೆಟ್ಟದಲ್ಲಿ ಹುಟ್ಟಿ ಇಲ್ಲಿ ಬಂದು ಇಲ್ಲಿ ಕಾವೇರಿ ನದಿಗೆ ಸೇರ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಇದನ್ನು ಸಂಗಮ ಅಂತ ಕರೆಯೋದು. ಇದು ಸುಮಾರು 150 ಕಿಲೋಮೀಟ್ರು ನಂದಿ ಬೆಟ್ಟದಿಂದ ಬೆಂಗಳೂರು ಹಾಸಿ ಬರೋದು. ಇದು 150 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು. ಸೊ ಇವಾಗ ನೀರು ಏನು ಚೆನ್ನಾಗಿಲ್ಲ, ಎಲ್ಲ ಗಲೀಜಾಗಿ ಹಾಳಾಗೋಗ್ಬಿಟ್ಟಿದೆ. ನೋಡ್ರಿ ಚೆನ್ನಾಗಿದೆ ಜಾಗ. ನೋಡಿ ಅಲ್ಲಿಂದ ಸ್ವಲ್ಪ ಲೆಫ್ಟ್ ತಗೊಂಡು ಒಳಗಡೆ ಬರ್ತಿದ್ದಂಗೆ ಇಲ್ಲಿಂದ ಆಫ್ ರೋಡಿಂಗ್ ಥರ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸುಮಾರು ಒಂದು 5-4 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ಆ ದೇವಸ್ಥಾನಕ್ಕೆ. ಇಲ್ಲಿ ಹೋಗ್ತಾ ದಾರಿಲಿ ಜಿಂಕೆಗಳು, ಆನೆಗಳು ಸಿಗುತ್ತೆ, ಸ್ವಲ್ಪ ಹುಷಾರಾಗಿ ಹೋಗ್ರಿ ಅಂತಲೂ ಹೇಳಿದ್ರು. ಅಲ್ಲಿ ಗಾರ್ಡ್ ಒಬ್ಬರು ಸಿಕ್ಕಿದ್ರು. ಅದು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ನೋಡ್ರಿ ಹೋಗೋಣ. ನೋಡ್ರಿ ಹೆಂಗೈತೆ. ಯಪ್ಪ ಸದ್ಯ ಮಳೆಗಿಳೆ ಬಂದಿಲ್ಲ. ಮಳೆಗಿಳೆ ಬಂದಿದ್ದಿದ್ರೆ ನಮ್ಮ ಸ್ಪ್ಲೆಂಡರಲ್ಲಿ ಹೋದಂಗೆ ಆಗ್ತಿತ್ತು ಇವತ್ತು. ಫುಲ್ಲು ಎಳ್ದಾಡ್ಕೊಂಡು ಹೋಗ್ಬಿಡುತ್ತೆ ನೋಡಿ. ಇವಾಗಲೇ ಹೆಂಗೆ ಎಳ್ದಾಡ್ತಾಯಿತ್ತು ಗಾಡಿ. ಇಲ್ಲೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಆ ಕಡೆ ಈ ಕಡೆ ನೋಡಿಕೊಂಡು ಮೈ ತುಂಬ ಕಣ್ಣಿರ್ಬೇಕಂತಾರಲ್ಲ, ಆ ಥರ ಮೈ ತುಂಬ ಕಣ್ಣಿರ್ಬೇಕು ಇಲ್ಲೆಲ್ಲ ಓಡಾಡಬೇಕಂದ್ರೆ. ಯಪ್ಪ ನಾವು ಒಂದು ಸಲ ಬಂದಾಗ ಇದೇ ರೋಡಲ್ಲಿ ನಾನು ನಮ್ಮ ಫ್ರೆಂಡ್ ಏನಕ್ಕೋ ಬಂದಿದ್ದೀವಿ. ಇಲ್ಲಿ ಒಂದು ಸಲ ಜಿಂಕೆಗಳು ಒಂದು ಹಿಂಗೆ ಜಸ್ಟ್ ಮಿಸ್ಸಲ್ಲಿ ಪಾಸ್ ಆಗಿದ್ದು ನಮ್ಮ ಗಾಡಿ ಆಪೋಸಿಟಿಂದಾನೆ. ಜಸ್ಟ್ ಮಿಸ್ಸಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿರೋ ಜಿಂಕೆಗಳು. ಸೊ ಅದಕ್ಕೆ ಕೇರ್ಫುಲ್ಲಾಗಿರ್ಬೇಕು ಇಲ್ಲೆಲ್ಲ. ನೋಡಿದ್ರು ಇದೇ ಮಡಿವಾಳ ಅಂತ ಊರು. ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಇಲ್ಲೊಂದು ನೀರಿನ ಟ್ಯಾಂಕ್ ಸಿಗುತ್ತೆ, ಅಲ್ಲಿಗೆ ಲೆಫ್ಟ್ ತಗೋಬೇಕು. ನೋಡಿ ಇಲ್ಲೇ ಲೆಫ್ಟ್ ತಗೋಬೇಕಾಗಿರೋದು ನಾವು. ಇಲ್ಲೊಂದ ಒಂದು 500 ಮೀಟರ್ಸಲ್ಲಿ ಆ ದೇವಸ್ಥಾನ ಸಿಗುತ್ತೆ ನಮಗೆ. ನಮಗೆ ಹೇಳಿರೋ ಪ್ರಕಾರ ನೋಡಿದ್ರೆ ಫಾರೆಸ್ಟಲ್ಲಿ ಆನೆಗಳು ಅದು ಜಿಂಕೆ ಎಲ್ಲ ಇರ್ತವೆ ಅಂತ ಹೇಳಿದ್ರು ಅವರು. ನಾನೇನೋ ಸ್ವಲ್ಪ ಗಾಬರಿಲೇ ಬಂದೆ. ಪರವಾಗಿಲ್ಲ, ಆರಾಮಾಗಿ ಬರ್ಬೋದು, ಏನು ಭಯ ಪಡೋ ಅಂಥದ್ದು ಏನಿಲ್ಲ. ನೋಡಿ ಊರು ಬಂತು ಅಂತ ಒಂದು ಹೊಸ ರೋಡ್ ಸಿಕ್ತು. ಇವಾಗ ಮತ್ತೆ ಕಚ್ಚಾ ರೋಡು, ಫುಲ್ಲು ಆಫ್ ರೋಡಿಂಗು. ನಾನು ಸ್ಪ್ಲೆಂಡರೆಲ್ಲ ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿದ್ರು ಇದೇ ಎಂಟ್ರೆನ್ಸು ಆ ದೇವಸ್ಥಾನಕ್ಕೆ. ಈಗ ಸಂಡೇ ಆದ್ದರಿಂದ ಬೇಜಾನ್ ಜನ ಬಂದವ್ರು ನೋಡ್ರಿ. ಹೆವಿ ಕ್ರೌಡ್ ಇದ್ದಂಗೆ ಐತೆ ಗುರು ಇಲ್ಲಿ. ಇದು ದೇವಸ್ಥಾನದ ಬ್ಯಾಕ್ ಸೈಡ್. ಇದು ಮುಂದ್ಗಡೆಯಿಂದ ಫ್ರಂಟ್ ಸೈಡಿಂದ ಹೋಗೋಣ ಬನ್ನಿ. ಸೈಕಾಗಿದೆ ಗುರು. ದೇವಸ್ಥಾನ ಇದೆ ಸೈಕ್.